ಎಲ್ಲರಿಗೂ ಶುಭ ಮುಂಜಾನೆ. ಓಂ ಸಹನಾ ಭವತು, ಓಂ ಸಹನೌ ಪುನರ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ. ಈ ಶ್ಲೋಕದ ಅರ್ಥ ಏನು ಗೊತ್ತಾ? ನಾವೆಲ್ಲರೂ ಒಗ್ಗಟ್ಟಾಗಿ ಸುಖವನ್ನ ಅನುಭವಿಸಬೇಕು, ಒಬ್ಬರು ಇನ್ನೊಬ್ಬರ ಏಳಿಗೆಗೆ ಶ್ರಮಿಸಬೇಕು, ಜೊತೆಗೆ ಎಲ್ಲರ ಜೀವನವು ಅಂದ್ರೆ ತೇಜಸ್ವಿಯಾಗಿರ್ಬೇಕು ಅಂತ, ಹೊಳಪಾಗಿರ್ಬೇಕು, ವಾಸ್ಪರಸ್ ಆಗಿರ್ಬೇಕು. ಜೊತೆಗೆ ಒಬ್ರಿಗೊಬ್ರು ಯಾರೂ ದ್ವೇಷವನ್ನು ಮಾಡದೆ ಎಲ್ಲರೂ ಒಗ್ಗಟ್ಟಿನಿಂದ ಖುಷಿಯಾಗಿ ಇದ್ದ ಕಡೆ ಒಳ್ಳೆ ಕೆಲಸ ಮಾಡಿ ಸಂಸ್ಥೆಗೆ ಒಳ್ಳೆ ಹೆಸರು ತಂದು, ಜೊತೆಗೆ ನೀವು ಆರೋಗ್ಯವಾಗಿ ಇರಬೇಕು ಅನ್ನೋದು ಈ ಶ್ಲೋಕದ ಅರ್ಥ. ಇದನ್ನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನೋಡ್ಕೊಂಡ್ರೆ ಸಾಕು. ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಅವ್ರಿಗೆ, ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ, ಜೊತೆಗೆ ಆರೋಗ್ಯದ ಜೊತೆಗೆ ನಿಮ್ಮನ್ನು ಡಿಜಿಟಲೀಕರಣ ಮಾಡುವಂತಹ ಒಂದು ಮನಸ್ಸಿದೆ. ಹಾಗಾಗಿ ಮೇಡಮ್ ಕರೆಸಿ, ಅಂತಹ ಒಳ್ಳೆ ರಿಸೋರ್ಸ್ ಪರ್ಸನ್ ಕರೆಸಿ ನಿಮಗೆ ಬಿಸ್ನೆಸ್ ಅನ್ನ ಯಾವ ರೀತಿ ಇನ್ನು ಉತ್ತುಂಗಕ್ಕೆ ನೀವು ನಿಮ್ಮ ಕೌಶಲ್ಯವನ್ನು ತೋರಿಸಿ ಒಯ್ಯಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಟ್ರೈನಿಂಗ್ ಕೊಟ್ಟರು. ಅದು ಒಂದು ಆರೋಗ್ಯನೇ, ಬಿಸ್ನೆಸ್ ಆರೋಗ್ಯ. ಅದು ನಾನು ಕರೆಸಿದರೆ ದೇಹದ ಆರೋಗ್ಯಕ್ಕೆ ಜೊತೆ ಮನಸ್ಸಿನ ಆರೋಗ್ಯಕ್ಕೆ, ಇವೆರಡನ್ನು ಹೆಂಗೆ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡಿ ಅಂತ ನನ್ಗೆ ಹೇಳಿದ್ರು. ಹಾಗಾಗಿ ಆರೋಗ್ಯ ಯಾರಿಗ್ ತಾನೇ ಬೇಡ ಹೇಳಿ? ಯಾರಿಗ್ ಬೇಡ? ಕೈ ಎತ್ತಿ ನೋಡೋಣ. ನಾನೊಂದ್ 2 ಕೋಟಿ ಕೊಡ್ತೀನಿ, ಆರೋಗ್ಯ ಬಿಡಿ ನೋಡೋಣ. ಆಗತ್ತಾ? ನೋಡಿ, ಅದಕ್ಕೆ ಹೇಳ್ತಾರೆ ಧರ್ಮ ಅರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ. ನೀವೇನಾದ್ರೂ ಈ ಜಗತ್ತಲ್ಲಿ ಧರ್ಮವನ್ನ ಮಾಡಬೇಕು, ಅರ್ಥ ದುಡ್ಡನ್ನು ದುಡಿಬೇಕು, ಜೊತೆಗೆ ಕಾಮಾಹ ಇಚ್ಛಾ ನಿಮ್ಮ ಆಸೆಗಳನ್ನ ಈಡೇರಿಸ್ಕೋಬೇಕು, ಕಾರ್ ತಗೋಬೇಕು, ಮನೆ ತಗೋಬೇಕು, ದೊಡ್ಡ ಈ ತರದ ಒಂದು ಕಾಟನ್ ಜಗದೀಶ್ ತರ ನಾನು ಒಂದು ಅಂಗಡಿ ಇಡಬೇಕು ಅಂತ ನಿಮ್ಮಲ್ಲಿ ಏನಾದ್ರು ಆಸೆ ಇದ್ರೆ, ಜೊತೆಗೆ ಇವನ್ನೆಲ್ಲ ಮಾಡಿದ್ರೆ ಮೋಕ್ಷ ಸಿಗ್ಬೇಕು ಅಂದ್ರೆ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ. ಆರೋಗ್ಯ ಇಲ್ಲ ಅಂತಂದ್ರೆ ನೀವು ಒಂದು ಗ್ಯಾಸ್ಟ್ರಿಕ್ ಆದ್ರೆ ಇಷ್ಟು ಅನ್ನನೂ ಉಣಕ್ಕಾಗಲ್ಲ. ಅಮೃತ ಕೊಡ್ತೀನಿ ಅಂದ್ರೂ ವಾಂತಿ ಮಾಡ್ಕೊಳ್ತೀರಿ. ಅರ್ಥ ಆಯ್ತಾ? ಅಂದ್ರೆ ಆರೋಗ್ಯ ಮೂಲ ಉತ್ತಮಂ. ಆರೋಗ್ಯ ಒಂದಿದ್ರೆ ನಿಮ್ಗೆ ಎಲ್ಲದೂ ಇದ್ದಂಗೆ. ಇಫ್ ಯು ಲಾಸ್ಟ್ ಹೆಲ್ತ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಇಫ್ ಯು ಲಾಸ್ಟ್ ಮನಿ, ಸಮಥಿಂಗ್ ಈಸ್ ಲಾಸ್ಟ್. ಯಾರೋ ಒಂದು 10 ಕೋಟಿ ದುಡ್ಡು ಕಳ್ಕೊಂಡ್ರೆ ಏನೋ ಒಂದು ಇನ್ನೊಂದು ಬಿಸ್ನೆಸ್ ಅಲ್ಲಿ ಇನ್ನೊಂದು 5 ವರ್ಷದಲ್ಲಿ ಒಂದು ದುಡ್ಕೊಂಡು ಗಳಿಸ್ಕೋಬಹುದು. ಆರೋಗ್ಯ ಕಳ್ಕೊಂಡ್ರೆ ಯಾರಿಗೋ ಒಬ್ರಿಗೆ ಲಿವರ್ ಜಾಂಡಿಸ್ ಆಗಿದೆ, ಸಿರೋಸಿಸ್ ಆಗಿದೆ, ಮಣಿಪಲ್ಲಿ ಹೋಗಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ಬದುಸ್ಕೊಂಡು. ತುಂಬಾ ಏನೋ ದೊಡ್ಡ ಕಾಯಿಲೆ ಬಂದಿದೆ, ಆಸ್ಪತ್ರೆಗೆ ಹೋಗ್ತೀವಿ, ಈ ಕಡೆ ಒಂದು 10 ಕೋಟಿ ಆಸ್ತಿ ಇದೆ, ಸೊಸೈಟಿ ಮಾರ್ತೀನಿ, ಹೆಂಗಾರ ಮಾಡಿ ಉಳಿಸ್ಕೊಡಿ, ಯಾರಾದ್ರೂ ಉಳಿಸ್ಕೊಡ್ತೀವಿ ಅಂತ ಹೇಳ್ತಾರ? ಪ್ರಯತ್ನ ಮಾಡೋಣ, ದುಡ್ಡು ಕಟ್ಟಿ ಅಂತಾರೆ ಅಷ್ಟೇ. ಸೊ ಈ ತರಹದ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇರುವಾಗ, ಇವತ್ತು ನೀವು 1 ಲಕ್ಷ ಕೊಟ್ಟರು ಆರೋಗ್ಯ ಸಿಗಲ್ಲ, ಒಂದು 2 ಲಕ್ಷ ಕೊಟ್ಟರು ಹಾಸ್ಪಿಟಲ್ ಅಡ್ಮಿಷನ್ ಅಲ್ಲಿ ನಂಬಿಕೆ ಇಲ್ಲ, ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕೀಗ? ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಆರೋಗ್ಯವಾಗಿ ಇರ್ಬೇಕು ಅಂತಂದ್ರೆ ಔಷಧಿಗಳನ್ನೇ ಬಳಸ್ತೇನೆ, ಆಸ್ಪತ್ರೆಯನ್ನೇ ನೋಡ್ದೇನೆ ನಾನು ಆರೋಗ್ಯವಾಗಿರ್ಬೇಕಪ್ಪ. ಯಾರಾದ್ರೂ ಹೇಳ್ತೀರಾ ಏನ್ ಮಾಡ್ಬೇಕು ಅಂತ? ಆಸ್ಪತ್ರೆ ಬೇಡ, ಔಷಧಿನೂ ಬೇಡ, ಆರೋಗ್ಯ ಯೋಗ ಮಾಡ್ಬೇಕು. ವೆರಿ ಗುಡ್ ಆನ್ಸರ್. ಮತ್ತೆ ನೀರ್ ಚೆನ್ನಾಗಿ ಕುಡಿಬೇಕು, ಮತ್ತೆ ಟೈಮ್ ಸರಿ ಊಟ ಮಾಡಬೇಕು, ಮತ್ತೆ ವಾಕ್ ಮಾಡಬೇಕು, ಮತ್ತೆ ಖುಷಿಯಾಗಿರ್ಬೇಕು. ವೆರಿ ಗುಡ್, ವೆರಿ ಗುಡ್. ಮತ್ತೆ ಆಯುರ್ವೇದದಲ್ಲಿ ಒಂದು ಮಾತಿದೆ, ನೀವು ಹೇಳಿದ್ದನ್ನೇ ನಾನು ಒಂದು ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಹೇಳ್ತೀನಿ. ಆರೋಗ್ಯವಾಗಿ ಇರಬೇಕು ಅಂತಂದ್ರೆ ಹಿತ ಆಹಾರ ವಿಹಾರ ಸೇವಿ, ಸಮೀಕ್ಷಕಾರಿ, ವಿಷಯೇಷು ಅಸಕ್ತಃ, ದಾತಃ ಸಮಃ, ಸತ್ಯಪರಃ, ಕ್ಷಮವಾನ್, ಆಪ್ತೋಪಸೇವಿ ಭವತಿ ಅರೋಗಾಹ ಅಂತ ಕರೀತಾರೆ. ಹಿತ ಆಹಾರ ವಿಹಾರ ಸೇವೆ ಅಂತ ನಾನು ಹೇಳಿದೆ. ಏನು ಹಿತ ಆಹಾರ ವಿಹಾರ ಸೇವೆ ಅಂದ್ರೆ? ಗೋಬಿ ಮಂಚೂರಿ, ಪಾನಿಪುರಿ, ನೂಡಲ್ಸ್, ಲೇಸು, ಕುರ್ಕುರೆ, ಐಸ್ ಕ್ರೀಮ್, ಬೋಂಡಾ, ಬಜ್ಜಿ, ಪಿಜ್ಜಾ, ಬರ್ಗರ್, ಮುದ್ದೆ, ಸೊಪ್ಪಿನ ಸಾರು, ಮೊಟ್ಟೆ, ಮೀನು. ಇವತ್ತಿನ ಈ ಆಹಾರಗಳು ಏನ್ ಬಂದಿದೆ, ನೀವು ಪಿಜ್ಜಾ ಬರ್ಗರ್ ಅನ್ನ ವೀಕ್ಲಿ 1 ಸಲ, 1 ತಿಂಗಳಲ್ಲಿ 4 ಸಲ, ಅದೇ ರೀತಿ 3 ತಿಂಗಳು ತಿಂದ್ರೆ ನಿಮ್ಗೆ ಮೆನ್ಸಸ್ಸೇ ಆಗಲ್ಲ. ಬೇಕಾದ್ರೆ ಯಾರು ತಿಂದು ನೋಡಿ, ಪ್ರಯೋಗ ಮಾಡಿ. ರಿಸರ್ಚ್ ಹೇಳ್ತಿರೋದು, ಪಿಜ್ಜಾ ಬರ್ಗರ್ ಅನ್ನ 3 ತಿಂಗಳು ವಾರಕ್ಕೆ 1 ಸಲ ಅಂತ ತಿಂದ್ರು ನಿಮ್ಗೆ ಮೆನ್ಸಸ್ಸೇ ಆಗಲ್ಲ. ಯಾರಿಗೆ ಮೆನ್ಸಸ್ ಆಗಲ್ಲ, ಮಕ್ಕಳೇ ಆಗಲ್ಲ. ಹಂಗಾಗಿನೇ ಇವತ್ತು ದೊಡ್ಡ ದೊಡ್ಡ ಆಸ್ಪತ್ರೆಗಳು
ನಿಮ್ಮ ಮಗು, ನಿಮಗೆ ಮಗು ಇಲ್ಲವೇ, ನಾವು ನಿಮ್ಮ ಮಖದಲ್ಲಿ ಮಗುವನ್ನು ಕೊಡ್ತೇವೆ, ನಗುವನ್ನು ಕೊಡ್ತೇವೆ ಅಂತ ಹೇಳಿ ಟ್ಯಾಗ್ ಲೈನ್ ಹಾಕಿ 3 ಲಕ್ಷ ಕಟ್ಟಿ ಅಂತಾರೆ ಒಂದು IVF ಗೆ. ಅದಕ್ಕೆ ಕಾರಣ ಏನು? ನಾವು ಬೇಸಿಕ್ ಹಾಳು ಮಾಡ್ಕೊಂಡು ತುದಿಗೆ ಹೋಗಿ ನನಗೆ ಆರೋಗ್ಯ ಬೇಕು ಕೊಡಿ, ಆರೋಗ್ಯ ಬೇಕು ಕೊಡಿ ಅಂತಂದ್ರೆ ಅದು ದುಡ್ಡು ಕಟ್ಟಿದ್ರೆ ಬರ್ತತ್ತಾ? ಹಾಗಾಗಿ 20 ವರ್ಷದಿಂದ ಈಚೆಗೆ ನಮ್ಮ ಆರೋಗ್ಯ ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂತಂದ್ರೆ ಬಹಳ ಕಾಸ್ಟ್ಲಿ ಆಗಿದೆ. ಸಾಯಿಲ್ ಕಾಸ್ಟ್ಲಿ ಆದ್ರೂ ದುಡ್ಡು ಕೊಟ್ಟು ಸಿಗತ್ತಾ? ಇಲ್ಲ. ಅದಕ್ಕೆ ಏನ್ ಮಾಡಬೇಕು? ಹಿತ ಆಹಾರ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನೀವು ಆಹಾರವನ್ನು ಸೇವನೆ ಮಾಡಬೇಕು. ನಿಮ್ಮ ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಏನು? ಈಗ ಇವ್ರದ್ದು ಹೀಟ್ ಬಾಡಿ ಇದೆ, ಅವ್ರದ್ದು ಹೀಟ್ ಬಾಡಿನೇ, ನಿಮ್ದು ಹೀಟ್ ಬಾಡಿನೇ, ಜೊತೆಗೆ ವಾತ ದೋಷ, ಟಿಪಿಕಲ್ ವಾತ. ಈಗ ಹೇಳಿದ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ನೆನಪಿರಲ್ಲ, ಇದು ಹೇಳಿದ್ರು ಅದಕ್ಕೆ ಅವೇರ್ನೆಂಟ್ ಆಗಿರಲ್ಲ, ಮತ್ತೆ ಬೇರೆ ಚೇಂಜ್ ಮಾಡ್ತಾರೆ ಮನಸ್ಸನ್ನ. ಚಂಚಲತೆ ಜಾಸ್ತಿ. ಅರ್ಥಾತ್ ನಮಗೆ ಒಂದು ಮುದ್ದೆ ತಿಂದ್ರೆ ಹೊಟ್ಟೆ ಕರಗಲ್ಲ, ಬೆಳಗ್ಗೆ ಮೋಷನ್ ಆಗಲ್ಲ. ಹಿತಾಹಾರ ಅಂದ್ರೆ ಏನು? ಅಂದ್ರೆ ನಮ್ಮ ಪ್ರಕೃತಿಗೆ ಯಾವ ಆಹಾರ ಇಷ್ಟ. ಕೆಲವೊಬ್ಬರಿಗೆ ಇಲ್ಲಿ ಚಪಾತಿ ತುಂಬಾ ಇಷ್ಟ, ಕೆಲವರಿಗೆ ಚಪಾತಿ ತಿಂದ್ರೆ ಬೇದಿನ ಆಗಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ. ಯಾರಿಗಾಗುತ್ತೆ? ಕೈ ಎತ್ತಿ ನೋಡೋಣ. ನಾನು ಹೇಳ್ತೀನಿ, ಸೊಲ್ಯೂಷನ್ ಹೇಳ್ಕೊಡ್ತೀನಿ. ಇವತ್ತು ಚಪಾತಿಯಿಂದನೇ ಬಹಳಷ್ಟು ರೋಗಗಳು ಬರ್ತಿದೆ. ಯಾಕೆ ಅಂದ್ರೆ ಅದರಲ್ಲಿ ಗ್ಲೂಟನ್ ಅನ್ನೋ ಪ್ರೋಟೀನ್ ನಮ್ಮ ಲಿವರ್ ಡೈಜೆಷನ್ ಮಾಡಲ್ಲ. ಹೀಟ್ ಬಾಡಿಯವರು ಎಸ್ಪೆಷಲಿ ಅದನ್ನು ತಿಂದ್ರೆ ಬಹಳಷ್ಟು ರೋಗಗಳನ್ನು ತರುತ್ತೆ. ಲಿವರಿಗೆ ಫ್ಯಾಟಿ ಲಿವರ್ ಅಂತ ಇರ್ಬೋದು, ಲಿವರ್ ಸಿರೋಸಿಸ್ ಅಂತ ಇರ್ಬೋದು, ಅಜೀರ್ಣ ಇರ್ಬೋದು, ಮೋಷನ್ ಕ್ಲಿಯರ್ ಆಗಲ್ಲ ಬೆಳಗ್ಗೆ. ಬಟ್ ಎಲ್ಲರೂ ಚಪಾತಿ ಮಾಡ್ತಾರೆ. 20 ವರ್ಷದ ಹಿಂದೆ ಹೋಗಿ ಚಪಾತಿ ವಾರದಲ್ಲಿ ಒಂದ್ಸಲ ಮಾಡ್ತಿರ್ಲಿಲ್ಲ, ಬರೀ ರೊಟ್ಟಿ ಮಾಡ್ತಾರೆ. ಅಕ್ಕಿ ರೊಟ್ಟಿನೋ ಜೋಳದ ರೊಟ್ಟಿನೋ. ಹೇಳ್ತೀನಿ ಹೆಂಗ್ ತಿನ್ಬೇಕು ಅಂತ. ಬಟ್ ನಮ್ಮ ಆಹಾರ ಹೆಂಗ್ ಚೇಂಜ್ ಆಗಿ ನೀವು ಎಲ್ಲರಿಗೂ ಅನಾರೋಗ್ಯಕ್ಕೆ ತುತ್ತಾಗ್ತಿದ್ರಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ಈ ಕಾನ್ಸೆಪ್ಟ್ ನಮಗೆ ಹೋಗ್ತಾ 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 ನಾವು ಅನಾರೋಗ್ಯದ ಕಡೆಗೆ ಯಾಕೆ ಹೋಗ್ತಿದೀವಿ ಅಂತಂದ್ರೆ ನಮ್ಮ ಬೇಸನ್ನ ನಾವು ಕಳ್ಕೊಂಡಿದೀವಿ. ಹಾಗಾಗಿ ಹಿತ ಆಹಾರ ಅಂತಂದ್ರೆ ನಮ್ಮ ಪ್ರಕೃತಿಗೆ, ನಮ್ಮ ಹೊಟ್ಟೆಗೆ, ನಮ್ಮ ಮನಸ್ಸಿಗೆ ಹಿತವನ್ನ ನೀಡಬೇಕು. ಜೊತೆಗೆ ಉಂಡದ್ದು ಹೊಟ್ಟೆಗೆ ಭಾರ ಅನಿಸ್ಬಾರ್ದು. ರಾತ್ರಿ ಊಟ ಮಾಡಿದ್ರೆ ಬೆಳಗ್ಗೆ ಜೀರ್ಣ ಆಗಿ ಈಸಿಯಾಗಿ 30 ಸೆಕೆಂಡಲ್ಲಿ ಮೋಷನ್ ಪಾಸ್ ಆಗ್ಬೇಕು. ಅದು ಜೀರ್ಣಕ್ರಿಯೆಗೆ ಹಿತವಾದ ಆಹಾರ, ಹಿತ ಆಹಾರ ಅಂತ ಕರಿತೀವಿ. ಅಂದ್ರೆ ಅತಿ ಎಣ್ಣೆನೂ ಹಾಕ್ತೇನೆ, ಅತಿ ಖಾರನೂ ಹಾಕ್ತೇನೆ, ಅತಿ ಉಪ್ಪನ್ನು ಹಾಕ್ತೇನೆ. ನಿಮಗೆ ಹೃದಯ ಇಷ್ಟಪಡುವಂತ ಆಹಾರವನ್ನ ನಾವು ತಿನ್ಬೇಕು. ತಿಂದಿರೋ ಆಹಾರ ಎದೆ ಉಬ್ರನೂ ಆಗ್ಬಾರ್ದು, ಹೊಟ್ಟೆ ಉಬ್ರ ಆಗ್ಬಾರ್ದು, ಜೊತೆಗೆ ಎದೆ ಉರಿ ಆಗ್ಬಾರ್ದು, ಹುಳಿ ತೇಗು ಬರಬಾರ್ದು. ಬೆಳಗ್ಗೆ ಎದ್ದು ಯಾಕಪ್ಪ ಹೇಳ್ತಿದ್ದೀನಿ ಅಂತ ಅನಿಸ್ಬಾರ್ದು, ಟಕ್ಕಂತ ಹೇಳ್ಬೇಕು ಬೆಳಗ್ಗೆ ಬ್ರಹ್ಮಿ ಮುಹೂರ್ತದಲ್ಲಿ. ಅಂತ ಆಹಾರನ ನೀವು ಆರಿಸ್ಕೊಂಡು ತಿನ್ಬೇಕು. ಅಂದಾಗ ಮಾತ್ರ ನೀವು ಇಲ್ಲೇ ಸರಿ ಮಾಡ್ಕೊಂಡ್ರೆ ಮುಂದೆ ಆಸ್ಪತ್ರೆಗೆ ಹೋಗೋದು ನಿಲ್ಲುತ್ತೆ. ಇಲ್ಲ ಅಂದ್ರೆ ಆಸ್ಪತ್ರೆಗೆ ಹೋಗ್ತಾನೆ ಇರೋದು, ಅಲ್ಲೊಂದು ಪ್ಯಾಂಟಪ್ರಜೋಲೋ, ಓಮಿಪ್ರಜೋಲೋ, ರ್ಯಾನಿಟಿಡಿನೋ, ಪೆನಿಟಿಡಿನೋ ಯಾವುದೋ ಒಂದು ಔಷಧಿ ತಗೊಳ್ಳೋದು. ತಂದ ನಂತರ ತಗೊಂಡ ಸರಿ ಆಗೋದು, ನಾಳೆನೂ ಇಲ್ಲ ನೀನು ತಗೊಂಡ ಸ್ವಲ್ಪ ಸಮಾಧಾನ ಆಗತ್ತೆ, 1 ವರ್ಷ 2 ವರ್ಷ 3 ವರ್ಷ ತಗೊಳ್ಳೋದು. ಒಂದು ಸಲ ಕಂಟಿನ್ಯೂ ಆದ ಅಜೀರ್ಣ ಹಂಗೇ ಕಂಟಿನ್ಯೂಸ್ 2-3 ವರ್ಷದವರೆಗೂ ಆಗಿ ಲಾಸ್ಟಿಗೆ ನಿಮ್ಮ ಹೊಟ್ಟೆ ಹುಣ್ಣಾಗಿ ಲಾಸ್ಟಿಗೆ ಹೊಟ್ಟೆ ಹುಣ್ಣಿಂದ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಬಹಳಷ್ಟು ಗ್ಯಾಸ್ಟ್ರಿಕ್ ಡ್ರಗ್ಗಳನ್ನು ಇವತ್ತು ನಿಲ್ಲಿಸಿದ್ದಾರೆ. ಆದರೂ ನಮ್ಮ ಭಾರತದಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ, ಅದು ಬೇರೆ ಮಾತು. ಅಂದ್ರೆ ಸಿಂಪಲ್ ಅಜೀರ್ಣ ಗ್ಯಾಸ್ಟ್ರಿಕ್ ಅಂತ ಔಷಧಿ, ಗ್ಯಾಸ್ಟ್ರಿಕ್ ಅಂತ ಕಾಯಿಲೆ ಈ ಗ್ಯಾಸ್ಟ್ರಿಕ್ ಔಷಧಿಯಿಂದ ಗುಣ ಆಗಲ್ಲ. ಹಂಗೆ ಎದರಿಂದ ಗುಣ ಆಗುತ್ತೆ? ಆಹಾರನ ನಿಮ್ಮ ಜೀರ್ಣಶಕ್ತಿಗೆ ಅನುಗುಣವಾಗಿ ನಿಮಗೆ ನೋಡಿ, ಇವತ್ತು 100 ರೂಪಾಯಿ ದುಡಿತೀರಿ ಅಂದ್ರೆ ಜೀರ್ಣಶಕ್ತಿ 100 ರೂಪಾಯಿ ಅಷ್ಟಿದೆ. 200 ರೂಪಾಯಿ ಖರ್ಚು ಮಾಡೋಕೆ ನೀವು ಬುಕ್ ಮಾಡಿದ್ರೆ ಏನಾಗುತ್ತೆ? 100 ರೂಪಾಯಿ ಸಾಲ ಆಗಲ್ವಾ? ಹಂಗೆ ಇಲ್ಲಿ ಇಷ್ಟ ಅನ್ನ ಉಣ್ಣಕ್ಕೆ ಜೀರ್ಣಶಕ್ತಿ ಇದ್ರೆ ನೀವು ಇಷ್ಟು ಉಂಡ್ರೆ ಅಜೀರ್ಣ ಅವತ್ತೇ ಸ್ಟಾರ್ಟ್ ಆಯ್ತು. ಅಜೀರ್ಣದಿಂದನೇ ಸರ್ವ ರೋಗ ಅಪಿ ಮಂದಾಗ್ನಿ ಸುತರಾಂ ಉದರಾಣಿಚ ಅಂತ ಹೇಳ್ತೀವಿ. ಸರ್ವ ರೋಗಕ್ಕೂ ಗ್ಯಾಸ್ಟ್ರಿಕ್ ಕಾರಣ, ಸರ್ವ ರೋಗಕ್ಕೂ ಗ್ಯಾಸ್ಟ್ರಿಕ್ ಕಾರಣ. ಯಾರಿಗೆ ಗ್ಯಾಸ್ಟ್ರಿಕ್ ಇದೆ ಇವತ್ತೇ ನೀವು ರೆಡಿ ಹಾಕೊಳ್ಳಿ. ಗ್ಯಾಸ್ಟ್ರಿಕ್ ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೂದಲು ಉದುರುತ್ತೆ, ಕಣ್ಣು ಕಾಣಲ್ಲ, ಮತ್ತು ಕಣ್ಣಿಗೆ ಸರ್ಜರಿಗೆ ಹೋಗಕ್ಕೆ ನೀವು 45, 50, 60 ವರ್ಷಕ್ಕೀಗ ಪ್ರತಿಯೊಬ್ರು ಕಣ್ಣಿನ ಸರ್ಜರಿ. ಈಗ ಇವತ್ತು ಆಸ್ಪತ್ರೆಗಳು ಯಾಕೆ ತುಂಬಾ ಗಟ್ಮುಟ್ಟಾಗಿದ್ದಾವೆ ಅಂತಂದ್ರೆ ಹುಟ್ಟಿದ ಪ್ರತಿಯೊಬ್ರು ರೋಗಿನೇ, ಪೇಷಂಟೇ, ಯಾರಿಗೂ ಆರೋಗ್ಯ ಇಲ್ಲ. ಎಲ್ಲರಿಗೂ ಇನ್ಶೂರೆನ್ಸು, ಎಲ್ಲರಿಗೂ ಆರೋಗ್ಯ ಇಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ನಾವು ಈ ತಳ ಬೇಸಿಕ್ ಅಂತ ನಾವೇನು ಕರಿತೀವಿ, ಆ ಬೇಸನ್ನ ತಪ್ಸ್ಕೊಂಡಾದ್ಮೇಲೆ ಒಂದು ಬಟನ್ ಇಫ್ ಯು ಪುಟ್ ಇನ್ ರಾಂಗ್ ವೇ, ಈ ಅಂಗಿಯ ಮೇಲ್ಪಂಕ್ತಿಯ ಒಂದು ಬಟನ್ ಅನ್ನ ನೀವು ಹೆಚ್ಚು ಕಡಿಮೆ ಮಾಡಾಕಿದ್ರೆ ಲಾಸ್ಟ್ನವರೆಗೂ ಅದು ಹೆಚ್ಚು ಕಡಿಮೆ ಆಗುತ್ತೆ. ಅಂದ್ರೆ ನಾವು ಬೇಸಿಕ್ಕು ಎಲ್ಲಿ ನೀವೇ ಮೂಲ ಆಸ್ತಿ ನಮ್ಮ ದೇಶಕ್ಕೆ. ಅಂದ್ರೆ ಸ್ತ್ರೀಯರು ಎತ್ರ ಎತ್ರ ನಾರ್ಯಂತೋ ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತಾರೆ. ಅಂದ್ರೆ ದೇವತೆಗಳೇ ನೆಲೆಸ್ತಾರಂತೆ. ನಿಮಗೆ ಆರೋಗ್ಯ ಕೊಡಕ್ಕಾಗಲ್ವಾ ದೇವತೆಗಳಿಗೆ? ನಿಮಗೆ ಯಾವಾಗ ಆಗುತ್ತೆ ಅಂತಂದ್ರೆ ನೀವು
ಉತ್ತಮ ಗೃಹಿಣಿ ಆದಾಗ ಏನು ತಿನ್ನಿಸ್ಬೇಕು ಏನು ತಿನ್ನಿಸ್ಬಾರ್ದು, ಏನು ತಿನ್ನಬೇಕು ಏನು ತಿನ್ನಬಾರ್ದು. ನಾವು ಕಾರ್ ಹೊಡಿತೇವೆ ಅಂತಂದರೆ ಕಾರಿ ರಿಪೇರಿ ಆದರೆ ಸಣ್ಣ ಪುಟ್ಟದನ್ನು ನಾವು ಕಲ್ಕೊಂಡಿರ್ಬೇಕು. ಅರ್ಥ ಆಯ್ತಾ? ಹಾಗೆ ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆದರೆ ಏನು ಮಾಡಬೇಕು ಆರೋಗ್ಯ ಆಗಕ್ಕೋಸ್ಕರ ಏನು ಕಲಿಬೇಕು ಏನು ಕಲಿಬಾರ್ದನ್ನ ನೀವು ಬೇಸಿಕ್ ಕಲ್ಕೊಂಡಿರ್ಬೇಕು. ಅಂದಾಗ ಈ ಥರದ ಆಸ್ಪತ್ರೆಗಳನ್ನು ನಾವು ದೂರ ಇಡ್ಬೋದು. ಆಸ್ಪತ್ರೆಗಳು 100 ಇದ್ರೂ ಕೂಡ ನಿಮ್ಗೆ ಆರೋಗ್ಯ ಕೊಡೋಕ್ಕಾಗಲ್ಲ. ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಆರೋಗ್ಯ ಇದೆ, ಅದು ಆರೋಗ್ಯ ಬರುತ್ತೆ ಅಂತಲ್ಲ. ಆಸ್ಪತ್ರೆ ಜಾಸ್ತಿ ಆದರೆ ನಿಮಗೆ ರೋಗ ಜಾಸ್ತಿ ಆಗಿದ್ದಾವೆ, ರೋಗಿಗಳು ಜಾಸ್ತಿ ಆಗಿದ್ದಾರೆ ಅಂತ ಅದರ ಅರ್ಥ. ಹಾಗಾಗಿ ಹಿತ ಆಹಾರ ನಿಮ್ಮ ಶಕ್ತಿಗೆ ಅನುಗುಣವಾಗಿ, ಜೀರ್ಣಶಕ್ತಿಗೆ ಅನುಗುಣವಾಗಿ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ. ಈಗ ಕೇಳ್ತಾರೆ, ರಾತ್ರಿ ನೆನೆಸಿದ ಇಡ್ಲಿ ಬೆಳಗ್ಗೆ ತಿಂದ ತಕ್ಷಣನೇ, ಇಡ್ಲಿ ದೋಸೆ ಪಡ್ಡು ಚಿತ್ರಾನ್ನ ಪುಳಿಯೋಗರೆ ತಿಂದ ತಕ್ಷಣನೇ ಕೆಲವೊಬ್ಬರಿಗೆ ಎದೆ ಉರಿ, ಹುಳಿತೇಗು, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡೋರಲ್ಲ, ಮಧ್ಯಾಹ್ನ 3 ಗಂಟೆ ಹಸುವಾಗುತ್ತೆ. ಅಂತ ಹೊತ್ತಲ್ಲಿ ಈ ಥರದ ಆಹಾರಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಬೇಕು. ಆದ್ರೆ ಏನು ತಿನ್ಬೇಕು ಅಂತಂದ್ರೆ, ನೀವು ಯೂಶ್ವಲಿ ಈ ಥರ ಆಹಾರಗಳನ್ನು ಹೆಚ್ಚು ತಿಂದೇನೆ ಆದಷ್ಟು ಅಕ್ಕಿ, ರಾಗಿ, ಜೋಳದಲ್ಲಿ ಮಾಡಿರ್ತಕ್ಕಂಥ ರೊಟ್ಟಿ, ಮುದ್ದೆ, ಅನ್ನ, ಕಿಚಡಿ, ಪಲಾವು, ಪೊಂಗಲು, ಬೇಯಿಸಿರ್ತಕ್ಕಂಥ ಆಹಾರಗಳನ್ನು ತಿಂದಾಗ ನಿಮಗೆ ಆರೋಗ್ಯ ಬರುತ್ತೆ. ಆರೋಗ್ಯ ಯಾವಾಗ ಚೆನ್ನಾಗಿರುತ್ತೆ, ಇಲ್ಲಿ ನೀವು ಎಂಥೋಸಿಯಾಟಿಕ್ ಆಗಿ ಶಕ್ತಿಯುತವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಸಿಂಪಲ್ ಗ್ಯಾಸ್ಟ್ರಿಕ್ ಇದ್ರೂ ನಿಮಗೆ ಬಟ್ಟೆ ತೋರ್ಸೋಕ್ಕಾಗಲ್ಲ, ಖುಷಿಯಾಗಿ ಒಬ್ಬರು ಮುಖ ಒಬ್ಬರು ನೋಡೋಕ್ಕಾಗಲ್ಲ, ಇರುತ್ತೆ ಮುಖ. ಆಯ್ತಾ? ಅಂದರೆ ಸಿಂಪಲ್ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿದ್ದು ಎಲ್ಲೆಲ್ಲಿಗೋ ತಗೊಂಡು ಹೋಗುತ್ತೆ. ಹಾಗಾಗಿ ನೀವು ಬೇಸಿಕ್ ಏನು ತಿನ್ನಬೇಕು ಅನ್ನೋದನ್ನು ಕಲಿಬೇಕು. ಆಮೇಲೆ ವಿಹಾರ, ಏನು ಮಾಡಬೇಕು ಏನು ಮಾಡಬಾರ್ದು. ಈಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿಂದ 3 ಕಿಲೋಮೀಟರ್ ದೂರ ಇದ್ದೀರಾ, ಅರ್ಜೆಂಟು ಲೇಟ್ ಆಗಿದೆ, ಬಸ್ಸಿಗೆ ಬರಬೇಕು. ಆದರೆ ಸಾಧ್ಯ ಆದಷ್ಟು ಅಲ್ಲಿಂದ ನಡ್ಕೊಂಡು ಬರೋಕ್ಕೆ 5 ನಿಮಿಷ ಅಥವಾ 10 ನಿಮಿಷ ಜಾಸ್ತಿ ತೆಗೆದಿಡಬೇಕು. ಯಾರು ದಿನನಿತ್ಯ 3 ರಿಂದ 6 ಕಿಲೋಮೀಟರ್ ವಾಕ್ ಮಾಡ್ತೀರಿ ಅವರಿಗೆ ಖಂಡಿತ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ನಮ್ಮ ದೇಹದ ಚಲನವಲನೆ ಆದಾಗ ಮಾತ್ರ ಜೀರ್ಣಶಕ್ತಿ ಬರುತ್ತೆ. ಜೀರ್ಣಶಕ್ತಿನ ಇವತ್ತು ಯಾರೂ ಖರೀದಿ ಮಾಡೋಕ್ಕಾಗಲ್ಲ. ನೋಡಿ, ಇವತ್ತು ಕ್ಲಾಸ್ 1 ತುಂಬ ರಿಚೆಸ್ಟ್ ಪರ್ಸನ್ಗಳು ಬರೀ ಕಾಜುನ ತಿಂತಾರೆ, ಬರೀ ಬಾದಾಮಿನ ತಿಂತಾರೆ, ಬರೀ ಅಂಜೂರನ್ನ ತಿಂತಾರೆ. ಆದರೂ ರಕ್ತಹೀನತೆ ಇದೆ ಅವರಿಗೆ, ಆದರೂ ಮೂಳೆಗಳ ಸಾಂದ್ರತೆ ಕಡಿಮೆ ಇದೆ, ಆದರೂ ಅವರಿಗೆ ಶಕ್ತಿಯ ಕೌಶಲ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಆ ತಿಂದಿರೋ ಆಹಾರ ಸರಿಯಾಗಿ ಪಚನ ಆಗಲ್ಲ. ಪಚನ ಆಗಬೇಕು ಅಂತಂದ್ರೆ ನಾವು ಕೆಲಸನೇ ಮಾಡಬೇಕು. ಅದು ಕುತ್ಕೊಂಡ್ರು ಅಥವಾ ನಿಂತ್ಕೊಂಡ್ರು ಬರಂತದಲ್ಲ. ಅದಕ್ಕೆ ನಾವು ಬೆಳಗ್ಗೆ ಎದ್ದು ಕಾಟನ್ ಜಗದೀಶ್ ಸರ್ ಅವರು ಯೋಗ ಮಾಡಿಸ್ತಾರೆ. ಯಾಕೆ ಅಂದ್ರೆ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಾಗ್ಲಿ, ಜನರ ಜೀರ್ಣಶಕ್ತಿ ಚೆನ್ನಾಗಾಗ್ಲಿ. ಅದಕ್ಕೆ ಹೇಳೋದು, ಆರೋಗ್ಯವನ್ನ ಈ ರೂಪದಲ್ಲೂ ಕೊಡ್ಬೋದು. ಯಾವ ರೀತಿಯಲ್ಲಿ ಅಂದ್ರೆ ದಿನನಿತ್ಯ ಮಾಡೋ ಕೆಲಸದಲ್ಲೇ ನೀವು ಲಿಫ್ಟ್ ಹತ್ತಬಾರದು, ಅಲ್ಲಿಂದ ನಡ್ಕೊಂತಾನೆ ಬರಬೇಕು, ಇಲ್ಲಿಂದ ನಡ್ಕೊಂತಾನೆ ಹೋಗ್ಬೇಕು. ಆ ಮಾಡೋ ಕೆಲಸದಲ್ಲೇ ಅದು ನಿಮಗೆ ಯೋಗ ಆಗಬೇಕು. ಯಾರು ಮಾಡೋ ಕೆಲಸದಲ್ಲಿ ಯೋಗ ಮಾಡ್ಕೊಂತೀರಿ ಅದಕ್ಕೆ ಆರೋಗ್ಯ ಬರುತ್ತೆ. ಅದಕ್ಕೆ ವಿಹಾರ ಅಂತ ಕರಿತೀವಿ. ಆಯ್ತಾ? ಆಮೇಲೆ ಹಿತ ಆಹಾರ, ವಿಹಾರ ಸೇವಿ, ಸಮೀಕ್ಷಾಕಾರಿ. ಈಗ ನೋಡಿ, ನಿಮಗೆ 10,000 15,000 ದುಡ್ಡು ದುಡಿತಿರ್ತೀರಿ, 30,000 ರೂಪಾಯಿ ಖರ್ಚು ಮಾಡಿದ್ರೆ ಸಾಲ ಆಗುತ್ತೆ. ಪ್ರತಿ ತಿಂಗಳಾಗೆ ಸಾಲ ಮಾಡಿದ್ರೆ ಅಂದ್ರೆ ಮನಸ್ಸಿಗೆ ನೋವಾಗುತ್ತೆ. ಯಾವಾಗ ಮನಸ್ಸಿಗೆ ನೋವಾಗುತ್ತೆ ಅವಾಗ ರೋಗ ಹುಟ್ಟುತ್ತೆ. ಹಾಗಾಗಿ ಏನೋ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಪ್ರೆಡಿಕ್ಟ್ ಮಾಡ್ಬೇಕು ನಿಮ್ಮ ಮೈಂಡಲ್ಲಿ, ನನಗೆ ಇಷ್ಟು ಕೆಪಾಸಿಟಿ ಇದೆ, ನಾನು ಇಷ್ಟಕ್ಕೇನೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ಹಾಗೆ ನನ್ನ ಕೆಪಾಸಿಟಿ ಇಷ್ಟೇ, ನನಗೆ 4 ಚಪಾತಿ ತಿನ್ನಕ್ಕಾಗದು, 3ಕ್ಕೆ ನಿಲ್ಲಿಸ್ಬಿಡಿ, ಎಲ್ಲ ಜೀರ್ಣ ಆಗುತ್ತೆ. ಇನ್ನೊಬ್ರಿಗೆ ಇವ್ರಿಗೆ 10 ಚಪಾತಿ ತಿನ್ನೋಕ್ಕೆ ಶಕ್ತಿ ಇರ್ಬೋದು, ತಿನ್ನಲಿ, ಅವ್ರು 9 ತಿನ್ನಲಿ, ನೀವು ಅವ್ರ ಜೊತೆ ಕಂಪೇರ್ ಮಾಡ್ಬೋದು. ಹಾಗೆ ನಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ನಾವು ಪ್ರಿಡಿಕ್ಷನ್ನ ಮಾಡಬೇಕು. ಆ ಪ್ರಿಡಿಕ್ಷನ್ ಮಾಡಿ ಅದಕ್ಕೆ ಅನುಗುಣವಾಗಿ ನಡ್ಕೊಂಡು ಹೋಗ್ಬೇಕು. ಸಮೀಕ್ಷಾಕಾರಿ ಅಂತ ಹೇಳ್ತಾರೆ. ವಿಷಯೇಶು ಆಸಕ್ತ, ನಿಮ್ಮ ಇಂದ್ರಿಯಗಳನ್ನು ನೀವು ಕಂಟ್ರೋಲ್ ಇಟ್ಕೋಬೇಕು. ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳನ್ನು ಕಂಟ್ರೋಲ್ ಯಾರು ಇಟ್ಕೊತಾರೆ ಅವರು ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಅರ್ಥ ಆಯ್ತು? ಇಲ್ಲಿ ಇಷ್ಟು ಜನ ಇದ್ರೆ ಓನರ್ ಮಾತ್ರ ಕೆಲವೊಬ್ರು ಮಾತ್ರ ಗುರುತಿಸ್ತಾರೆ, ಜಾಸ್ತಿ ಅವ್ರ ಹೆಸರು ಹೇಳ್ತಾರೆ, ಇಲ್ಲ ನೀನು ಬಾ ಅಂತಾರೆ. ಯಾಕೆ ಅಂತಂದರೆ ಅವರಿಗೆ ಸ್ವಲ್ಪ ಆ ಎಲ್ಲದನ್ನು ಕಂಟ್ರೋಲ್ ಮಾಡಿ ಎಕ್ಸ್ಟ್ರಾ ಕೆಲಸ ಮಾಡುವಂತಹ ಕೌಶಲ್ಯತೆ ಇರುತ್ತೆ. ಅದಕ್ಕಾಗಿ ಅವ್ರನ್ನ ಗುರುತಿಸ್ತಾರೆ. ನಾನು ಹಂಗೆ ಗುರುತಿಸ್ಕೋಬೇಕು ಅನ್ನೋ ಕೌಶಲ್ಯತೆ ನಿಮಗೆ ಬೇಕು ಅಂತಂದರೆ ನೀವು ಇಂದ್ರಿಯ ನಿಗ್ರಹಗಳನ್ನು ಮಾಡ್ಕೋಬೇಕು, ಶಕ್ತಿಯನ್ನು ಪಡ್ಕೋಬೇಕು. ಅಂದಾಗ ಮಾತ್ರ ವಿಷಯೇಶು ಆಸಕ್ತ ಸಾಧ್ಯ ಆಗುತ್ತೆ. ಅಲ್ಲಿ ನಿಮಗೆ ಯಾರು ಹೆಂಗೆ ಗುರುತಿಸಿ ಕರೀತಾರೆ ಅಥವಾ ಪ್ರಶಂಸೆ ಮಾಡ್ತಾರೆ ಅಥವಾ ನಿಮ್ಮನ್ನು ನೀವು ಚೆನ್ನಾಗಿದ್ರಿ ಅಂತ ಹೇಳ್ತಾರೆ, ಅವಾಗ ಮನಸ್ಸಿಗೆ ಖುಷಿ ಆಗುತ್ತೆ. ಮನಸ್ಸಿಗೆ ಖುಷಿ ಆದ ತಕ್ಷಣ ನಿಮ್ಮ ದೇಹದ ಹಾರ್ಮೋನ್ಸ್ ಸರಿ ಇರುತ್ತೆ. ಯಾವಾಗ ಹಾರ್ಮೋನ್ಸ್ ಸರಿ ಇರುತ್ತೆ ದೇಹ ಪೂರ್ತಿ ಕಂಟ್ರೋಲ್ ಇರುತ್ತೆ. ಈ ಓನರೇ ತುಂಬ ಸ್ಟ್ರಾಂಗ್ ಆಗಿದ್ರೆ ಎಲ್ಲದೂ ಚೆನ್ನಾಗಿ ನಡ್ತಾರೆ. ಅವರ ವೀಕ್ ಆಗಿದ್ರೆ ಏನಾಗುತ್ತೆ, ಬ್ರೈನ್ ವೀಕ್ ಆದ್ರೆ ಏನಾಗುತ್ತೆ, ಎಲ್ಲ ಸಿಸ್ಟಮೇ ಹಾಳಾಗುತ್ತೆ. ಹಾಗಾಗಿ ನಮ್ಮ ಬ್ರೈನ್ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನೀವು ಯಾವುದೇ ಥರದ ನೋವಿಂದ ಬಳಲಬಾರದು. ಅದೇ ವಿಶೇಷ ಶಕ್ತ. ದಾತಃ ಅಂದರೆ ನೀವು ಈಗ ಏನೋ ಒಂದು 10,000 ದುಡಿಲಿ, 10,000ದಲ್ಲಿ ನಿಮಗೆ ಸಾಧ್ಯ ಆದಷ್ಟು 100 ರೂಪಾಯಿ ಬೇರೆಯವರಿಗೆ ಕೊಡೋದು ಗಳಿಸ್ಕೋಬೇಕು.
ಈಗ ನಾನು 1,00,000 ದುಡಿಬೋದು, ನಾನು 10,000 ಕೊಡಲಿ, ನೀವು 10,000 ದುಡಿಬೋದು, 100 ರೂಪಾಯಿ ಕೊಡಿ, ತಪ್ಪೇನಿದೆ ಆಯ್ತಾ. ಅಂದ್ರೆ ದಾತಃ ಇನ್ನೊಬ್ಬರಿಗೆ ನೀವು ಕೊಟ್ಟಾಗ ಆಗುವ ಖುಷಿ ಇದೆ ಅಲ್ಲ, ಅದಕ್ಕೆ ಮನಃ ತೃಪ್ತಿಕಾರಕಂ ಅಂತ ಹೇಳ್ತಾರೆ. ನಿಮಗೆ ತೃಪ್ತಿ ಬರುತ್ತಲ್ಲ, ಆ ತೃಪ್ತಿನೇ ಆರೋಗ್ಯ, ಆ ತೃಪ್ತಿನೇ ಮನ ಪೂರ್ತಿ ಆಗಂತದ್ದೇ ಆರೋಗ್ಯ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಲ್ಲ. ಇವತ್ತೆಲ್ಲರಿಗೂ ಥೈರಾಯ್ಡ್ ಇಷ್ಟು ಚೆನ್ನಾಗಿದ್ರೆ ಎಲ್ಲಿ ನೀವು 3-4 ಜನ ಥೈರಾಯ್ಡ್ ಬರುತ್ತೆ. ಥೈರಾಯ್ಡ್ ಯಾಕೆ ಬರುತ್ತೆ? ಯಾರಿಗೆ ಮಾನಸಿಕ ಅಸಂತೃಪ್ತಿ ಇದೆ ಅವ್ರಿಗೆ ಮಾತ್ರ ಥೈರಾಯ್ಡ್. ಮಾನಸಿಕವಾಗಿರ್ತಕ್ಕಂಥ ಅಸಂತೃಪ್ತಿ, ದೇಹ ಅಸಂತೃಪ್ತಿ ಯಾರಿಗಿದೆ, ಜೀವನದ ಬಗ್ಗೆ ಅಸಂತೃಪ್ತಿ ಯಾರಿಗಿದೆ ಅವ್ರಿಗೆ ಮಾತ್ರ ಥೈರಾಯ್ಡ್ ಬರುತ್ತೆ. ಥೈರಾಯ್ಡು ಅದೇನು ದೇವರು ತಥಾಸ್ತು ನಿನಗೆ ಥೈರಾಯ್ಡ್ ಬರಲಿ ಅಂತ ಯಾರಿಗೂ ಕೊಡಲ್ಲ, ದೇವ್ರಿಗೆ ಭಾರಿ ಬೇಜಾರು ರೋಗ ಕೊಡಕ್ಕೆ. ಆದರೆ ನಾವು ಮಾಡ್ತಕ್ಕಂಥ ತಪ್ಪಿನಿಂದನೇ ಇವತ್ತು ಥೈರಾಯ್ಡ್ ಬರೋದು. ಥೈರಾಯ್ಡಿಗೆ ನೀವು ತಗೊಳ್ತಕ್ಕಂಥ ಥೈರಾಕ್ಸಿನ್ ಔಷಧಿ ಅಲ್ಲ, ಅದು ರಿಪ್ಲೇಸ್ಮೆಂಟ್ ಅಷ್ಟೇ. ಅಲ್ಲಿ ನೀನು ಈ ನಮ್ಮ ಗ್ಲ್ಯಾಂಡಿಂದ ಅವ್ರು ಬರ್ತಿಲ್ಲ, ಬೇರೆದನ್ನು ತಗೋತಿದ್ದೀವಿ. ಎಲ್ಲಿವರೆಗೂ? ಮಂದಿ ಕೊಟ್ಟದ್ದು ಮನಿ ತನಕ, ದೇವ್ರು ಕೊಟ್ಟದ್ದು ಮನಿ ತನಕ. ಇಲ್ಲಿ ದೇವ್ರು ಕೊಟ್ಟದ್ದನ್ನ ಬಿಟ್ಟು ಮಂದಿ ಕೊಟ್ಟು ತಗೋತಿದ್ವಿ. ಎಲ್ಲಿವರೆಗೂ ಬರುತ್ತೆ? ಲಾಸ್ಟಿಗೆ 10 ವರ್ಷ 12 ವರ್ಷ ಆದಮೇಲೆ ಎಲ್ಲರಿಗೂ ಆರ್ಥರೈಟಿಸು, ಮೋಷನ್ ಸರಿಯಾಗಲ್ಲ, ಕೂದಲು ಉದುರುತ್ತೆ, ಮಾನಸಿಕ ಉದ್ವೇಗ, ಮೂಡ್ ಎಲಿವೇಶನ್ನು, ಲಾಸ್ಟಿಗೆ ಫುಲ್ ಪೇಷಂಟ್. ಮೆಟಾಬಾಲಿಕ್ ಡಿಸಾರ್ಡರ್ಸ್, BP, ಶುಗರು, ಥೈರಾಯ್ಡು, PCOD, ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್, ಮೆನ್ಸಸ್ ವೇರಿಯೇಷನ್ಸ್, ಮಕ್ಕದಲ್ಲಿ ಮೀಸೆ, ಗಡ್ಡ, ಈ ಥರದೆಲ್ಲ ವಿಕಾರಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲವೂ ಬೇಡ ಅಂದರೆ ಮಾನಸಿಕ ತೃಪ್ತಿ ಇರಬೇಕು. 10,000 ದುಡಿದ್ರೆ ಯು ಫೀಲ್ ಎಂಜಾಯ್ ವಿತ್ ದ್ಯಾಟ್. ಈ ಕೆಲಸ ಮಾಡ್ತಿದ್ದೀನಿ ಅದನ್ನೇ ಪರ್ಫೆಕ್ಟಾಗಿ ಮಾಡಿ, ಅಡುಗೆನೇ ಮಾಡಿ, ರಾಷ್ಟ್ರಪತಿಗೆ ಮಾಡ್ತೀನಿ ಅನ್ಬೇಕು ನಾವು. ಅಡುಗೆಯಲ್ಲೇ ನಾನು ಶ್ರೇಷ್ಠವಾಗಿ ಮಾಡ್ತೀನಿ. ಈ ಬಟ್ಟೆ ವ್ಯಾಪಾರ ಮಾಡ್ತೀನಿ, ಬಟ್ಟೆ ವ್ಯಾಪಾರದಲ್ಲೇ ನಾನು ಫಸ್ಟ್ ಬರಬೇಕು, ಐ ಆಮ್ ಜೀನಿಯಸ್ ಆಗಬೇಕು ಅನ್ನೋ ಒಂದು ಉತ್ಸಾಹ ಇರಬೇಕು, ನಿಮಗೆ ಆ ಧೈರ್ಯ ಇರಬೇಕು. ಅದೇ ರೀತಿ ನೀವು ನಡ್ಕೋಬೇಕು. ಬೆಳಕು ಕರೆದ್ರೆ ನಾನು ಹಿಂಗೆ ಮಾಡ್ತೀನಿ ಅಂತೇಳಿ ಒಂದು ಥಾಟನ್ನ ನಿಮ್ಮ ಮೈಂಡಲ್ಲಿ ತಗೋಬೇಕು. ಅವಾಗ ಏನಾಗುತ್ತೆ, ಇದೆಲ್ಲ ಸರಿ ಆಗ್ತದೆ. ಹಾಗಾಗಿ ದಾತಃ ಕೊಡೋದನ್ನು ಕಲ್ಕೋಬೇಕು. ಸತ್ಯಪರಹ, ಎಷ್ಟು ಸಾಧ್ಯನೋ ಅಷ್ಟು ನಾವು ಟ್ರೂತ್ಫುಲ್ ಆಗಿರ್ಬೇಕು, ಸತ್ಯವನ್ನು ನುಡಿಬೇಕು. ಸುಳ್ಳನ್ನು ಹೇಳಿ ಹೇಳಿ ಎಷ್ಟು ಗಳಿಸ್ಕೊಂಡ್ರೆ ಏನು ಲಾಭ? ಈಗ ನಾನು 2 ಕೋಟಿ ಕೊಡ್ತೀನಿ, ಏನು ಮಾಡ್ತೀಯ? ನಾಳಿಂದ ಡ್ಯೂಟಿ ಬರೋದು ಬಿಡ್ತೀಯ? ಮನೆಗಿರ್ತೀಯ? ಮನೆಗೆ ಮಕ್ಕಂಡಿರ್ತೀಯ? 2 ಕೋಟಿ ಖರ್ಚಾಗೋವರೆಗೂ ನೀರಷ್ಟು ಹಿಡಿದು ಬಿಡ್ತೀಯ. ಕಬ್ಬಣ ಹಾಗೆ ಇಟ್ಬಿಟ್ರೆ ಅದು ತುಕ್ಕ ಹಿಡಿದು ಬಿಡುತ್ತೆ. ದಿನನಿತ್ಯ ಬಳಸ್ಕೊಂತಿದ್ರೆ ಹೊಳಪಿರುತ್ತೆ. ಹಾಗಾಗಿ ನನಗೆ 10 ಕೋಟಿ ದೇವ್ರು ನಾಳೆ ಕೊಡ್ಬೋದು, ನಾನು ವೃತ್ತಿ ಬಿಡೋಕ್ಕಾಗುತ್ತೆ ಡಾಕ್ಟರ್ದು? ದುಡ್ಡು ಇವತ್ತು ಮ್ಯಾಟ್ರ್ ಅಲ್ಲ. ಶಾಂತಿ, ನೆಮ್ಮದಿ, ಆರೋಗ್ಯ ಅಷ್ಟೈಶ್ವರ್ಯಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ ನಮ್ಮದ್ರಲ್ಲಿ. ಅಷ್ಟೈಶ್ವರ್ಯಕ್ಕಿಂತ ಶಾಂತಿ, ನೆಮ್ಮದಿ, ಆರೋಗ್ಯ, ಇವು 3ನ್ನ ನೀವು ಗಂಜಿ ಕುಡಿದ್ರು ನಿಮ್ಮ ಇಚ್ಛೆ ಅಂತ ಇರ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ನೀವೇನೇ ಇದ್ರೆ ನಿಮ್ಮ ಇಚ್ಛೆಯಿಂದ ಮಹಾ ತೃಪ್ತಿಯಾಗಿದ್ರೆ ಸಾಕು. ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ, ನಿಮ್ಮನ್ನು ನೀವು ಕಂಪೇರ್ ಮಾಡ್ಕೋಬೇಕು. ಮೇಡಮ್ ಅವ್ರು ಹೇಳಿದ್ರು, ವೈಟ್ ಹಾಳೆಯಲ್ಲಿ ಕಪ್ಪು ಚುಕ್ಕಿಯನ್ನು ಹುಡುಕ್ಬಾರ್ದು, ನೀವೇ ವೈಟ್ ಹಾಳೆ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಂತ. ನಮ್ಮ ಬಗ್ಗೆ ನಾವು ಮಾತ್ರ ಯೋಚನೆ ಮಾಡಬೇಕು, ಅದೇ ಆರೋಗ್ಯ. ಔಷಧಿ ಇಲ್ಲದೆ ನಾನು ಏನೇನು ಮಾಡ್ಬೇಕು ಹೇಳ್ತಿರೋದು, ಆಯ್ತಾ? ಸತ್ಯಪರಹ, ಆನಂತರ ಸಮಹ, ಈಗೆಲ್ಲ ಕೆಲಸ ಮಾಡ್ತಿದ್ರಿ. ಎಲ್ಲರನ್ನೂ ಈಕ್ವಲ್ ಆಗಿ ನೀವು ಕಾಣ್ಬೇಕು. ಬೇರೆಯವ್ರು ನಿಮ್ಮನ್ನ ತುಚ್ಛವಾಗಿ ಕಾಣಲಿ, ಇಲ್ಲ ಇನ್ನೂ ಹೆಚ್ಚಾಗಿ ಕಾಣಲಿ, ಇವರು ಸುಪ್ರೀಮು, ಇವ್ರು ಡೌನ್, ಏನಾರು ಅನ್ಕೊಳ್ಳಿ, ನೀವು ಎಲ್ಲ ತಪ್ಪಿಗೂ ನಾನೇ ನೇರ ಹೊಣೆ ಅನ್ಕೋಬೇಕು. ಎಲ್ಲ ಜಯಕ್ಕೂ ಇವ್ ಪಕ್ಕದ ಕುತ್ಕೊಂಡವಳು ಕಾರಣ ಆಗ್ಬೇಕು. ಈ ಏನಾದರೂ ಜಯ ಅಂತಿದ್ರೆ, ಏನಾದರೂ ಒಳ್ಳೇದಂತ ಇದ್ರೆ ನನ್ನ ಪಕ್ಕದ ಗೆಳತಿ ಕಾರಣ, ಅದಕ್ಕೆ ನಾನು ಕಾರಣ ಅಲ್ಲ. ಏನಾದರೂ ತಪ್ಪು ನಡೆದ್ರೆ ನಂದೇ ಆಗಿದೆ ಸರ್ ತಪ್ಪು, ನಾನು ಸರಿ ಮಾಡ್ಬೇಕು ಅದನ್ನ ಅಂತೇಳಿ ಎಲ್ಲರ ಮನೋಭಾವದಲ್ಲಿ ನಂದೇ ತಪ್ಪು ಅಂತ ಬಂತು ಅಂದರೆ, ಈಗ ಏನೋ ಮಿಸ್ಟೇಕ್ ಆಗಿದೆ, ಏನೋ ಒಂದು ಹೋಗಿದೆ ಅಂದರೆ, ನಾನಲ್ಲ ಸರ್, ನನ್ನ ತಪ್ಪಲ್ಲ ಸರ್, ಅದು ಅವ್ರ ತಪ್ಪು, ನಂದೇ ತಪ್ಪು ಸರ್ ಅದು ಅಂತೇಳಿ ಯಾರು ತುಂಬ ಹಾರ್ಡ್ ರಿಸ್ಕ್ ತಗೊಂತೀರಿ ಅವರು ಜೀವನದಲ್ಲಿ ಫಸ್ಟ್ ಬರ್ತೀರಿ. ಯಾವನು ಫೇಲ್ ಆಗ್ತಾನೆ ಅವನೇ ಗೆಲ್ಲೋದು. ಉತ್ಸಾಹ ಬೇಕು, ಆವಾಗ ಮಾತ್ರ ನಾವು ಒಳ್ಳೆಯ ಆರೋಗ್ಯವನ್ನು ಪಡೆಯೋಕ್ಕೆ ಸಾಧ್ಯ. ಯಾವಾಗ ಮನಸ್ಸು ಸರಿ ಇರುತ್ತೆ, ದೇಹ ಸರಿ ಆಗುತ್ತೆ. ಯಾವಾಗ ದೇಹ ಮನಸ್ಸು ಸರಿ ಇರುತ್ತೆ, ಆರೋಗ್ಯ ಆಟೋಮೆಟಿಕ್ ಬರುತ್ತೆ. ಇವೆರಡೂ ಸರಿ ಇದ್ದಾಗ ಯಾವ ಡಾಕ್ಟ್ರು ಕೊಡೋಕ್ಕಾಗಲ್ಲ. ಔಷಧಿ ಕ್ಯೂಸ್ ಡಿಸೀಸಸ್, ಅವೇನೋ ಸ್ವಲ್ಪ ರೋಗವನ್ನು ಗುಣ ಮಾಡ್ಬೋದು, ಆದರೆ ಪೇಷಂಟನ್ನು ಗುಣ ಮಾಡೋಂಥದ್ದು ಏನಿದೆ ಅಲ್ಲ, ಅದೆಲ್ಲದು ನಿಮ್ಮ ಈಗೇನೋ ಹೇಳ್ತಿದ್ದೀನಲ್ಲ, ಇವೆಲ್ಲವೂ ಕೂಡ. ಹಾಗಾಗಿ ಸಮಹ, ದಾತಃ, ಸತ್ಯಪರಃ, ಸಮಹ. ಆನಂತರ ಕ್ಷಮವಾನ್. ಕ್ಷಮವಾನ್ ಏನು? ಫರ್ಗ್ಯೂನೆಸ್, ಫರ್ಗ್ಯೂನೆಸ್. ಈಗ ಆಗ್ಲೇ ಹೇಳ್ತಾ ಇದ್ರು, ಈಗ ನೀವು ಇವರೇನೋ ತಪ್ಪು ಮಾಡ್ತಾರೆ, ಮರ್ತ್ಬಿಡಿ. ಒಂದು ಕಪಾಳಕ್ಕೆ ಹೊಡಿತಾರೆ, ಇನ್ನೊಂದು ಕಪಾಳಕ್ಕೆ ಹೊಡಿ ಅಂತ ಹೇಳಲ್ಲ, ಸುಮ್ಮನೆ ಆಗಿಬಿಡಿ. ಈಗ ನೀವು ನಾನೇನಾದ್ರು ಬೈದ್ರೆ, ನೀವು ಉದ್ವೇಗ ಜಗಳಕ್ಕೆ ಬಂದರೆ, ನಿಮ್ಮ ದೇಹದ ಹಾರ್ಮೋನ್ಗಳ ವೇರಿಯೇಷನ್ ಆಗಿ ಅವತ್ತು ಫುಲ್ ಕಂಟ್ರೋಲ್ ಇರಲ್ಲ. ನೀವ್ಯಾರು ಒಂಥರ ಮಾನಸಿಕವಾಗಿ ಉದ್ವೇಗ, ಗಂಡು ಕೂಡ ಜಗಳ ಮಾಡ್ಕೊಂಡ್ಬಂದಿರ್ತೀರಿ, ಇಲ್ಲಿ ಸಮಾಧಾನ ಆಗಲ್ಲ. ಇಲ್ಲೊಂದು ಅರ್ಧ ಗಂಟೆ 1 ತಾಸು ಎಲ್ಲ ಕೂಡ ಮಾತಾಡೋದ್ಮೇಲೆ ಸಮಾಧಾನ ಆಗುತ್ತೆ. ಆ ಉದ್ವೇಗಕ್ಕೆ ಒಳಗಾಗಬೇಡಿ. ಯಾರೇ ಆದರೂ ಕ್ಷಮಿಸ್ಬಿಡಿ. ಇವು ಫರ್ಗೆಟ್ನೆಸ್, ಕ್ಷಮಿಸುವ ಗುಣ ಯಾರಿಗಿರುತ್ತೆ ಅವರಿಗೆ ದೇಹದ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗದೇ ಇಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ.
ಆಯ್ತಾ. ಈಗ ಇದು ಸುಮ್ಮನೆ ರೋಡಲ್ಲಿ ಹೋಗ್ತಿರ್ತೀವಿ, ಯಾವನ ಎದುರುಗಡೆ ಬಂದು ಒಂದು ಬೈಕ್ ಕುದಿಸ್ಬಿಡ್ತಾನೆ, ನಾವು ಉದ್ಯೋಗಕ್ಕೆ ಹೋಗಿ ಸಿಟ್ಟಿಗೆ ಹೋಗಿ ಅವ್ನ ಕೂಡ ಹೊಡೆದಾಡಿ ಪೊಲೀಸ್ ಸ್ಟೇಷನ್ ಕೊಡಕ್ಕೆ ಹೋದ್ರೆ ಎಷ್ಟು ವೇರಿಯೇಷನ್, ದುಡ್ಡು ವೇಸ್ಟ್, ಟೈಮ್ ವೇಸ್ಟು, ಮಾನಸಿಕ ನೆಮ್ಮದಿ ವೇಸ್ಟ್, ಎಲ್ಲ ವೇಸ್ಟು. ಹೋಗ್ಲಿ ಬಿಡಪ್ಪ, ದೇವ್ರು ಇದ್ದೇ ಇದಂಗಾಗಲಿ, ನೀನು ಬುದ್ಧಿದೆಯಾ ನಮ್ಮ ಹೋಗು ಅಂತ ಕಳಿಸಿದ್ರೆ ನಮ್ಮಷ್ಟಕ್ಕೆ ಅದನ್ನು ಸರಿ ಮಾಡ್ಕೊಳ್ಳೋದು ನಾವೇ. ಮತ್ತು ಸರಿ ಮಾಡ್ಕೊಂಡು ನೀವು 3% ಖರ್ಚನ್ನ ನಿಲ್ಲಿಸ್ಬೋದು. ಮಾನಸಿಕವಾಗಿರ್ತಕ್ಕಂತಹ ಉದ್ವೇಗಗಳನ್ನು, ಅಸಮಾಧಾನನ ಹೊರಹಾಕಿ ಎಲ್ಲದನ್ನು ಇಟ್ಕೋಬೋದು, ಹೋಗ್ತಾನೆ. ಹಾಗಾಗಿ ಕ್ಷಮಿಸುವ ಗುಣವನ್ನು ಇಟ್ಕೋಬೋದು. ಆಪ್ತೋಪಸೇವಿ, ಆಪ್ತ ಅಂತಂದರೆ ಯಾರು ಒಳಿತನ್ನ ಹೇಳ್ತಾರೆ ಅದನ್ನು ನೀವು ಆ್ಯಸ್ ಇಟ್ ಈಸ್ ಒಪ್ಕೋಬೇಕು, ಅದೇ ರೀತಿ ನಡ್ಕೋಬೇಕು. ಭವತಿ ಅರೋಗಾಹ, ಇವೆಲ್ಲ ಗುಣಗಳಿಂದ ಆರೋಗ್ಯ ಬರುತ್ತೆ, ರೋಗ ಹುಟ್ಟಲ್ಲ, ಹುಟ್ಟಿರ್ತಕ್ಕಂಥ ರೋಗನೂ ಕಡಿಮೆ ಆಗುತ್ತೆ. ಅದಕ್ಕೆ ತಚ್ಚ ನಿತ್ಯಂ ಪ್ರಯುಂಜಿತ ಸ್ವಸ್ಥಂ ಏನ ಅನುವರ್ತತೆ ಅಜಾತಾನ ವಿಕಾರಾಣ ಅನುತ್ಪತ್ತಿಕರಂ ಚೇತ ಅಂತ. ಅಂದರೆ ಹುಟ್ಟಿದ ವಿಕಾರಗಳು ನೀವು ಇಷ್ಟೆಲ್ಲ ಫಾಲೋ ಮಾಡಿದ್ರೆ 100% ಇರೋದು 50% ಬಂದ್ಬಿಡುತ್ತೆ. ಹುಟ್ಟದೇ ಇರ್ತಕ್ಕಂಥ ರೋಗಗಳು ಹುಟ್ಟದೇ ಇಲ್ಲ. ಹುಟ್ಟಿರವು ತನ್ನಿಂತಾನೇ, ಹೆಂಗೆ ಬೆಳಗಿನ ಇಬ್ಬನಿಗೆ ನೀರು ಎಲೆ ಮೇಲೆ ಇರುತ್ತೆ, ಬಿಸಿಲು ಬಂದಂಗೆ ಆವಿ ಆಗಲ್ವಾ, ಹಾಗೆ ಇವನ್ನೆಲ್ಲ ನೀವು ಕರೆಕ್ಟಾಗಿ ಇದ್ರಿ ಅಂತಂದರೆ ಆಟೋಮೆಟಿಕ್ ಆಗಿ ಆಸ್ಪತ್ರೆಗೆ ಹೋಗದೇನೆ, ರೋಗವನ್ನು ತಗೊಳ್ದೇನೆ ಬಂದಿರೋ ರೋಗಗಳನ್ನು ತಕ್ಷಣವೇ ಗುಣ ಮಾಡಿಸ್ತಕ್ಕಂಥ ವ್ಯವಸ್ಥೆ ಇದಾಗಿದೆ. ಹಾಗಾಗಿ ಆರೋಗ್ಯವಾಗಿರಬೇಕು ಅಂದರೆ ಇವೆಲ್ಲವನ್ನೂ ನೀವು ಕರೆಕ್ಟಾಗಿ ಮಾಡಬೇಕು. 100% ನಿಮಗೆಲ್ಲರಿಗೂ ಒಳ್ಳೆ ಆರೋಗ್ಯ ಸಿಗಲಿ ಅಂತ ನಾನು ಧನ್ವಂತರಿ, ನಮ್ಮ ಆಯುರ್ವೇದದ ಗಾಡ್ ಫಾದರ್ ಯಾರು ಗೊತ್ತಾ? ಧನ್ವಂತರಿ ಯಾರು? ವಿಷ್ಣು. ಎಷ್ಟನೇ ಅವತಾರ ಗೊತ್ತಾ? 12ನೇ ಅವತಾರ. ಆರೋಗ್ಯದ ಅಧಿಪತಿ ಧನ್ವಂತರಿ 12ನೇ ಅವತಾರ, ವಿಷ್ಣುವಿನ 12ನೇ ಅವತಾರ. ಯಾಕೆ ಬಂದ್ರೆ ಗೊತ್ತಾ? ಅವರು ಒಂದು ಕೈಯಲ್ಲಿ ಜಲೋಕ ಇದೆ, ಲೀಚ್. ಜಲೋಕ ಅಂದ್ರೆ ಜಿಗಣೆ ಅಂತಿರಲ್ಲ, ಜಲೋಕ ಇದೆ. ಒಂದು ಕೈಯಲ್ಲಿ ಅಮೃತ ಕಳಶ ಇದೆ, ಹೌದಾ? ಒಂದು ಕೈಯಲ್ಲಿ ಚಕ್ರ ಇದೆ, ಇನ್ನೊಂದು ಕೈಯಲ್ಲಿ ಶಂಖ ಇದೆ. ಯಾಕಿದೆ ಅವೆಲ್ಲ? ಹೀಗೆ ಇಲ್ಲಿ ಕಿಂಗ್ ಕೋಬ್ರಾ ಇದೆ. ವಿಷ್ಣು ಮನಸ್ಸು ಮಾಡಿದ್ರೆ ಆನೆ ಕೊಂಡ ಇಟ್ಕೋಬೋದಿತ್ತು. ಯಾಕೆ ಜಲೋಕ ಹಿಡ್ಕೊಂಡಿದ್ದಾರೆ? ಅದು ಔಷಧಿಯ ಗುಣವನ್ನ ಇವೆಲ್ಲದಕ್ಕಿಂತನೂ ಶ್ರೇಷ್ಠವಾಗಿ ಹೊಂದಿದೆ ಅಂತೇಳಿ. ಹಾಗಾಗಿ ವಿಷ್ಣು ಸಮುದ್ರ ಮಥನ ಆಗ ಮುಂದೆ ರಾಕ್ಷಸರಿಗೂ ಮತ್ತು ದೇವತೆಗಳಿಗೂ ಆಗ ಮುಂದೆ ವಿಷ ಇದನ್ನು ಕುಡಿದಾಗ, ವಿಷ ಕುಡಿದಾಗ ಆಯುರ್ವೇದ ಅಮೃತಾನಾಂ ಶ್ರೇಷ್ಠಂ ಅಂತ ಈ ಆಯುರ್ವೇದ ವಿದ್ಯೆಯನ್ನು ಅಮೃತ ಕಳಶದಲ್ಲಿ ತಂದ್ರಂತ. ಹಾಗಾಗಿ ಆಯುರ್ವೇದ ಮತ್ತು ಯೋಗ ಇದೆಲ್ಲ 2 ಕಣ್ಣಿದ್ದಂಗೆ. ಇವು ಭಾರತದಲ್ಲೇ ಹುಟ್ಟಿದ್ದು. ಈ ಇಷ್ಟನ್ನು ಬೇರೆ ಫಾರಿನರ್ಸ್ಗೆ ಹೇಳಿದ್ರೆ ಅವ್ರಿಗೆ ಈ ಹಿಂಗೆಲ್ಲ ಇದೆಯಾ ಅಂತೇಳಿ ದೇ ಮೈಟ್ ಹ್ಯಾವ್ ಬೀನ್ ಸರ್ಪ್ರೈಸ್ಡ್. ಅವ್ರಿಗೆ ಸರ್ಪ್ರೈಸ್ ಆಗ್ತದೆ. ಇಂತಹ ಒಂದು ಅದ್ಭುತ ಜ್ಞಾನ 5,000 ವರ್ಷಗಳ ಹಿಂದೆ ಹೇಳಿದ್ದು, ಇವತ್ತಲ್ಲ, 5,000 ವರ್ಷಗಳ ಹಿಂದೆ. ಹಂಗಾಗಿ ಮನೆಯಲ್ಲಿ ಪಂಡಿತಿದ್ರು. ನಿಮ್ಗೆ ನೋಡಿ 6 ತಿಂಗಳಿಗೆ ಒಂದ್ಸಲ ಹೊಟ್ಟೆ ಹುಳಕ್ಕೆ ಹಿಂಗ್ ತಿನ್ನಿಸ್ತಿದ್ರು, ಇಲ್ಲ ಅಂದ್ರೆ ಹಳ್ಳಣಿ ಕುಡಿಸ್ತಿದ್ರು. ಇದ್ರೆ ಆರೋಗ್ಯ ನಿಮ್ಮಷ್ಟಕ್ಕೆ ನಿಮಗೆ ಬರ್ತಿತ್ತು. ಹಾಗಾಗಿ ಇವೆಲ್ಲವನ್ನು ನೀವೆಲ್ಲ ಫಾಲೋ ಮಾಡಿ ಅತ್ಯುತ್ತಮವಾದ ಕೆಲಸವನ್ನು ಮಾಡಿ ಎಲ್ಲರೂ ಆರೋಗ್ಯದಿಂದ ಇರಿ, ನೆಮ್ಮದಿಯಿಂದ ಇರಿ, ಶಾಂತಿಯಿಂದ ಇರಿ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಚಿಕ್ಕ ಒಂದು ಉಪದೇಶ ಆರೋಗ್ಯದ ಬಗ್ಗೆ ಇರತಕ್ಕಂಥ ಮಾಹಿತಿಯನ್ನು ನೀಡಿ ಎಲ್ಲರಿಗೂ ನಮಸ್ಕಾರ.